ನಮ್ಮಲ್ಲಿ ಈ ಬಾಳೆ ಎಲೆಯಿಂದ ಕೊಟ್ಟೆ ಕಡಬನ್ನು ಹೇಗೆ ತಯಾರಿಸ್ತಾರೆ ಎನ್ನುವ ಕುರಿತು ತಿಳಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾದ ಬಾಳೆ ಎಲೆಯನ್ನು ಹೇಗೆ ತೆಗೆಯಬೇಕು ಎಂಬುದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಬಾಳೆ ಎಲೆಯ ಎಡಭಾಗ ಇದು ಯಾವಾಗಲೂ ಸ್ವಲ್ಪ ಒರಟಾಗಿರುವ ಕಾರಣ ಬಾಳೆ ಎಲೆಯ ಬಲಭಾಗವನ್ನಷ್ಟೇ ಇದಕ್ಕೆ ಉಪಯೋಗಿಸುತ್ತಾರೆ. ಈ ರೀತಿ ಬೇಕಾದಷ್ಟು ಬಾಳೆಯನ್ನು ತೆಗೆದಿಟ್ಕೊಂಡು ಉಳಿದ ಬಾಳೆ ಹೆಡೆಗಳನ್ನು ಆಕಳಿಗೆ ಮೇವಾಗಿಸುವ ಸಲುವಾಗಿ ಕತ್ತರಿಸಿ ಬಾಳೆ ರೌದಿಯನ್ನೇ ಬಳ್ಳಿ ಮಾಡಿ ಕಟ್ಟಿಟ್ಟುಕೊಂಡೆ. ನಾನು ಈ ಕೆಲಸ ಮಾಡುವಾಗ ನನ್ನ ಜೊತೆ ಬಂದಿದ್ದ ನನ್ನ ಮಗ ತಾನು ಖಾಲಿ ಕೈಯಲ್ಲಿ ಮನೆಗೆ ಹೋಗೋದಲ್ಲ ಎಂದು ಒಣಗಿದ ದಬ್ಬೆಗಳನ್ನು ಒಟ್ಟುಗೂಡಿಸಿಟ್ಟಿದ್ದ. ಅದನ್ನೆಲ್ಲ ಕಟ್ಟಿ ಹೊರೆ ಮಾಡಿಟ್ಟು ಅಲ್ಲಿಯೇ ಇದ್ದ ಹಾಳೆಯೊಂದನ್ನು ಕಡಿದು ತಲೆಗೆ ಹಾಕಲು ಟೋಪಿಯೊಂದನ್ನು ಮಾಡತೊಡಗಿದೆ. ಇದು ತಲೆಗೆ ರಕ್ಷಣೆ ನೀಡುವ ತಾತ್ಕಾಲಿಕ ಟೋಪಿಯಾಗಿತ್ತಷ್ಟೇ. ಈ ಟೋಪಿಯನ್ನು ತಲೆಗೆ ತೊಡಿಸಿ ದೊಡ್ಡದಾಗಿ ಕಂಡ್ರು ಹೊಗರವಾಗಿದ್ದ ದಬ್ಬೆಯ ಹೊರೆಯನ್ನೆತ್ತಿ ಪುಟ್ಟನ ತಲೆಯ ಮೇಲಿಟ್ಟೆ. ಮನೆಗೆ ಬರುವಾಗ ಬಾಳೆ ಎಲೆ, ಆಕಳಿಗೆ ಮೇವು, ಒಲೆಗೆ ಉರುವಲು ಎಲ್ಲವೂ ಬಂದಂಗಾಯ್ತು ನೋಡಿ. ಈ ರೀತಿ ತಂದ ಉದ್ದನೆಯ ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿದ ನಂತರ ಅದರ ನಾರನ್ನು ತೆಗೆದು ಬುಡದ ಭಾಗವನ್ನು ಹಿಡಿದು ಸುರುಳಿಯಾಕಾರದಲ್ಲಿ ಸುತ್ತಿ ಅದರ ನಾರನ್ನೇ ಕಟ್ಟುವ ಮೂಲಕ ಇಡ್ಲಿ ಮಾಡುವ ಕೊಟ್ಟೆಯನ್ನು ತಯಾರು ಮಾಡುತ್ತಾರೆ. ನಮ್ಮಲ್ಲಿರುವ ಸಂಪ್ರದಾಯದಂತೆ ಈ ರೀತಿಯ ಬಾಳೆ ಎಲೆಗಳಲ್ಲಿ ಅಕ್ಕಿ ಮತ್ತು ಉದ್ದಿನ ಮಿಶ್ರಣದ ಕಡುಬನ್ನು ಹಿರಿಯರ ದಿನಗಳಲ್ಲಂತೂ ಮಾಡಲೇಬೇಕು. ಅಕ್ಕಿ ಮತ್ತು ಉದ್ದಿನ ಮಿಶ್ರಣದ ಹಿಟ್ಟನ್ನು ಈ ರೀತಿಯ ಬಾಳೆ ಎಲೆಯ ಕೊಟ್ಟೆಯಲ್ಲಿ ತುಂಬಿಟ್ಟು ಹಬೆಯಲ್ಲಿ ಕೆಲ ಸಮಯದವರೆಗೆ ಬೇಯಿಸಿದ್ರೆ ಸಾಕು, ಬಾಳೆ ಎಲೆಯ ಪರಿಮಳದ ಮೃದುವಾದ ರುಚಿಕರ ಕಡುಬು ತಯಾರಾಗಿರುತ್ತದೆ. ಬಾಳೆ ಎಲೆಯಿಂದ ತಯಾರಿಸುವ ಈ ಸಾಂಪ್ರದಾಯಿಕ ಹಾಗೂ ರುಚಿಕರ ಕಡುಬಿನ ತಯಾರಿಕೆ ವಿಧಾನವು ಬಹಳ ಜನರಿಗೆ ತಿಳಿದಿಲ್ಲದಿರಬಹುದು ಎನ್ನುವ ಕಾರಣಕ್ಕೆ ಈ ಕಿರು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ.